HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೆರೆ ಒತ್ತುವರಿ ಮಾಡಿ ಕಾನೂನು ಬಾಹಿರ ದಾಖಲೆ ತಿದ್ದುಪಡಿ, ಪ್ರಭಾವಿ ಪಾಲಾಗುವ ಕೆರೆ ಉಳಿಸುವಂತೆ ಮನವಿ, ನ್ಯಾಯ ಒದಗಿಸಲು ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ದಿನೇ ದಿನೇ ಹೆಚ್ಚುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಉಪನ್ಯಾಸಕರಿಂದ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯ ಎಸಗಿ ಬೆದರಿಕೆ, ಖಂಡಿಸಿ ಕ್ರಮ ಕೈಗೊಳ್ಳಲು ಎಐಡಿಎಸ್ಒ ಪ್ರತಿಭಟನೆ. 2 ಸಾರಿಗೆ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯ, ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜನರು. ಸರ್ಕಾರಿ ಕೆರೆಯನ್ನು ಅಕ್ರಮವಾಗಿ ಒತ್ತುವರಿ ಮತ್ತು ಕಾನೂನು ಬಾಹಿರವಾಗಿ ರೆವಿನ್ಯೂ ದಾಖಲೆ ತಿದ್ದುಪಡಿ ಮಾಡಿ ಖಾತೆ ಮಾಡಿಸಿಕೊಂಡಿದ್ದು, ಸೂಕ್ತ ತನಿಖೆ ನಡೆಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮಸ್ಥರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಶ್ರವಣೂರು ಗ್ರಾಮಸ್ಥರಾದ ಅನಂತರಾಮಯ್ಯ ಮತ್ತು ಯೋಗೇಶ್ ಮಾತನಾಡಿ, ಶ್ರವಣೂರು ಗ್ರಾಮದ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 27 ಗುಂಟೆ, ಸರ್ವೆ ನಂಬರ್ 58ರಲ್ಲಿ 18 ಗುಂಟೆ ಮತ್ತು 59ರಲ್ಲಿ 27 ಎಕರೆ 19 ಗುಂಟೆಯಲ್ಲಿ ಸರ್ಕಾರಿ ಕೆರೆ ಇರುತ್ತದೆ. ಸದರಿ ಸರ್ಕಾರಿ ಕೆರೆ ಶ್ರವಣೂರು ಗ್ರಾಮದ ಸಾರ್ವಜನಿಕ ಆಸ್ತಿಯಾಗಿರುತ್ತದೆ ಮತ್ತು ಅದರ ಪೂರ್ಣ ಸೌಕರ್ಯ ಮತ್ತು ಉಪಯೋಗ ಅಕ್ಕಪಕ್ಕ ಗ್ರಾಮದ ಜನರುಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಬಹುಮುಖ್ಯವಾಗಿರುತ್ತದೆ. ಆದರೆ ಹಳ್ಳಿ ಮೈಸೂರು ಹೋಬಳಿ ಬಂಟರ ತಳಾಲು ಗ್ರಾಮದ ನಿವಾಸಿ ಸರ್ಕಾರಿ ಕೆರೆಯನ್ನ ಒತ್ತುವರಿ ಮಾಡಿ ಬೆಳೆಯನ್ನ ಹಾಕಿರುತ್ತಾರೆ. ಸರ್ಕಾರಿ ಕೆರೆಯಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದು ಗ್ರಾಮಸ್ಥರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆಯಾಗಿರುತ್ತದೆ ಎಂದರು. ಜಮೀನನ್ನು ಲಪಟಾಯಿಸುವ ಉದ್ದೇಶದಿಂದ ಸುಮಾರು 15 ವರ್ಷದ ಹಿಂದೆ ಕಾರ್ಯನಿರ್ವಹಿಸಿರುವ ಭ್ರಷ್ಟ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಕಂದಾಯ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕೈಬರಹ ಪಹಣಿ ಮತ್ತು 5 ಮತ್ತು 6ನೇ ಕಂದಾಯ ರಿಜಿಸ್ಟರ್ನಲ್ಲಿ ಬಂಟರ ತಳಾಲು ಗ್ರಾಮದ ನಿವಾಸಿ ತಮ್ಮ ಪಿತ್ರಾರ್ಜಿತ ಎಂದು ಕಾನೂನು ಬಾಹಿರ ಮತ್ತು ಅಕ್ರಮವಾಗಿ ಮೂಲ ದಾಖಲಾತಿ ತಿದ್ದುಪಡಿ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ ಎಂದು ದೂರಿದ್ರು. ಸರ್ಕಾರಿ ಕೆರೆಯನ್ನ ತಮ್ಮ ಹೆಸರಿಗೆ ಮಾಡಿಸಿಕೊಳ್ಳುವ ಉದ್ದೇಶದಿಂದ ಸುಳ್ಳು ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುತ್ತಾರೆ. ಆದರೆ ಸರ್ವೆ ನಂಬರ್ 57, 58 ಮತ್ತು 59ಕ್ಕೆ ಸಂಬಂಧಿಸಿದಂತೆ ಉಪವಿಭಾಗಾಧಿಕಾರಿಯವರ ನ್ಯಾಯಾಲಯ ಹಾಸನ ಉಪವಿಭಾಗದಲ್ಲಿ ದಿನಾಂಕ 24/1/2018ರಂದು ಬಹಿರಂಗ ನ್ಯಾಯಾಲಯದಲ್ಲಿ ಸರ್ಕಾರಿ ಕೆರೆ ಎಂದು ಆದೇಶವನ್ನ ಮಾಡಿರುತ್ತಾರೆ. ಆದರೆ ಸುಳ್ಳು ದಾಖಲೆ ನೀಡಿರುವವರ ವಿರುದ್ಧ ಇಲ್ಲಿವರೆಗೂ ಯಾವುದೇ ರೀತಿ ಶಿಸ್ತು ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಎಲ್ಲ ಸ್ಥಳ ಮಹಜರ್ನಲ್ಲಿ ಕೆರೆ ಭೂಮಿ ಎಂಬ ಬಗ್ಗೆ ವರದಿ ಇದೆ. ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಪುರಸ್ಕರಿಸಿ ಮೇಲೆ ತಿಳಿಸುವ ಜಮೀನನ್ನು ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಮೂಲ ದಾಖಲೆಗಳನ್ನು ತಿದ್ದುಪಡಿ ಮಾಡಿದವರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಶ್ರವಣೂರು ಗ್ರಾಮದ ಚಂದ್ರಶೇಖರ್, ಸ್ವಾಮಿ, ಪ್ರಸನ್ನ, ಎಸ್ಬಿ ರಾಜೇಗೌಡ, ಕೃಷ್ಣೇಗೌಡ, ಭುವನೇಶ್, ದ್ಯಾವಯ್ಯ, ಗಂಗಾಧರ್, ಲೋಕೇಶ್, ರವಿ, ಕೆಂಪೇಗೌಡ, ದೇವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಗ್ರಾಮ ಸಂಬಂಧಿರೋದು ಮಾತಾಡ್ತಾ ಇರೋದು ನಾನು ಯೋಗೇಶ್ ಅಂತೇಳಿ. ಪ್ಲಸ್ ಏನಪ್ಪಾ ಅಂತಂದ್ರೆ ಇದು 57, 58, 59 ಎಲ್ಲ ಕೆರೆ ಜಾಗ ಸಂಬಂಧಪಟ್ಟಿದ್ದ ಜಾಗನೇ ಅದು. ಅದನ್ನ ಏನಾದ್ರೆ ಅಂದ್ರೆ ಅದೆಲ್ಲ ಕೂಲಂಕುಷವಾಗಿ ಅದೆಲ್ಲ ಸೃಷ್ಟಿ ನಕಲಿ ದಾಖಲೆಗಳೆಲ್ಲ ಸೃಷ್ಟಿ ಮಾಡ್ಕೊಂಡು AC ಆಫೀಸರ್ ರದ್ದಾಗಿದೆ. ಅದನ್ನ ತಿರ್ಗಾ AC DC ತಂದ್ಬಿಟ್ಟು ಹೊರಗಾಯಿಸ್ಕೊಂಡು ಲಪಟಾಯಿಸ್ಕೊಂಡು ಅವ್ರು ಖಾತೆ ಮಾಡಿಕೊಟ್ಟಿದ್ದಾರೆ. DC ಆಫೀಸರ್ DC ಗಿರೀಶ್ ಅಂತೇಳಿ ಹಿಂದೆ ನಮಗೆ ಗೊತ್ತಿರಲಿಲ್ಲ. 2018ರಲ್ಲಿ ಆಗಿರೋದು. ಆಮೇಲೆ ಪ್ಲಸ್ ಏನಪ್ಪಾ ಅಂದ್ರೆ ನಮ್ಗೆ ಈಗ ಮೊನ್ನೆ ಈಗ 3 ತಿಂಗಳ ಹಿಂದೆ ಉಳ್ಬೇಕಾದ್ರೆ ಮಾಡ್ಕೊಂಡು ಅನಂತರಾಮಯ್ಯ ಅಂತ. ಅನಂತರಾಮಯ್ಯ, ಶ್ರವಣೂರು, ಹೊಳೆನರಸೀಪುರ ತಾಲೂಕು, ಹಳ್ಳಿ ಮೈಸೂರು, ಶ್ರವಣೂರು ಗ್ರಾಮ. ಕೊಂಗಿನ ಕೆರೆ ಅಂತ ಒಂದು ಕೆರೆ ಇದೆ. ಅದರಲ್ಲಿ ಜನಗಳಿಗೆ 32 ಎಕರೆ ಜಮೀನ ಕೆರೆ ಅಂಗಳದಲ್ಲಿ ಬಿಟ್ಟಿದ್ದಾರೆ. ಅದನ್ನ ಮಂಜೇಗೌಡ ಅಂತ ಹೆಸರಿನ ಖಾತೆ ಆಗಿದೆ ಅಂತ ಹೇಳ್ಕೊಂಡು ಅದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದು ವಾಸ್ತವವಾಗಿ ದನಕ್ಕೆ 16 ಹಳ್ಳಿಯಿಂದ ಬಂದು ದನಗಳಲ್ಲಿ ನೀರು ಕೊಡ್ದು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ವಾಪಸ್ ಹೋಗ್ತಾ ಇದ್ವು. ಈಗ ಅದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ದಾರೆ. ಅದು ಪೂರ್ತಿ ಶ್ರವಣೂರು ಗ್ರಾಮದ ದನಗಳಿಗೆ ಮುಪ್ಪತ್ತೇ ಹೊರತು ಯಾರು ವ್ಯವಸಾಯಕ್ಕೂ ಕೊಡ್ತಕ್ಕಂಥ ಜಮೀನಲ್ಲ. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಿ ಬೆದರಿಕೆ ಒಡ್ಡಿರುವ 2 ಉಪನ್ಯಾಸಕರ ಹೇಯ ಕೃತ್ಯವನ್ನು ಖಂಡಿಸಿ ಹಾಗೂ ಆರೋಪಿ ಉಪನ್ಯಾಸಕರನ್ನು ತಕ್ಷಣವೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಪ್ರತಿಭಟಿಸಿದರು. ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರಾ ಮಾತನಾಡಿ, ಬೆಂಗಳೂರಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಿ ಬೆದರಿಕೆ ಒಡ್ಡಿರುವ 2 ಉಪನ್ಯಾಸಕರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ. ಒರಿಸ್ಸಾದಲ್ಲಿ ಕಾಲೇಜಿನ ಉಪನ್ಯಾಸಕರು ನೀಡಿರುವ ಲೈಂಗಿಕ ಕಿರುಕುಳದಿಂದ ಬೇಸತ್ತು ಒಬ್ಬ ವಿದ್ಯಾರ್ಥಿನಿ ಬೆಂಕಿ ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡದಿದ್ದರೆ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತದೆ ಎಂದರು. ಈ ಘೋರ ಘಟನೆಯು ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಪಕವಾಗಿರುವ ಲೈಂಗಿಕ ದೌರ್ಜನ್ಯ ಸಮಸ್ಯೆಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಯುವ ಮನಸ್ಸುಗಳನ್ನು ಸ್ವಚ್ಛಗೊಳಿಸಿ ಅವರ ಭವಿಷ್ಯ
ಭವಿಷ್ಯವನ್ನ ಉಜ್ವಲಗೊಳಿಸಬೇಕಾದ ಪ್ರಾಧ್ಯಾಪಕರು ಇಂತಹ ಹೇಯ ಕೃತ್ಯಗಳಲ್ಲಿ ಭಾಗಿಯಾಗಿರೋದು ದುರಂತವೇ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆ ಬಗ್ಗೆ ತ್ವರಿತ, ನಿಷ್ಪಕ್ಷಪಾತ ಮತ್ತು ಸಂಪೂರ್ಣ ತನಿಖೆ ನಡೆಸಿ ಎಲ್ಲ ಅಪರಾಧಿಗಳನ್ನು ಕೂಡಲೇ ಕಾನೂನಿನ ಮುಂದೆ ತರಬೇಕು. ಆರೋಪಿ ಉಪನ್ಯಾಸಕರನ್ನ ತಕ್ಷಣವೇ ಅಮಾನತುಗೊಳಿಸಬೇಕು. ಇದರಲ್ಲಿ ಪ್ರಬಲ ಕುಂದುಕೊರತೆ ನಿವಾರಣಾ ಕಾರ್ಯ ಸಮಿತಿ ಸ್ಥಾಪಿಸುವುದು ಸೇರಿದಂತೆ ಲೈಂಗಿಕ ಕಿರುಕುಳ ಮತ್ತು ದೌರ್ಜನ್ಯದಿಂದ ವಿದ್ಯಾರ್ಥಿಗಳನ್ನು ರಕ್ಷಿಸಲು ಶಿಕ್ಷಣ ಸಂಸ್ಥೆಗಳಲ್ಲಿ ಕಠಿಣ ಕ್ರಮಗಳನ್ನು ಜಾರಿಗೊಳಿಸಬೇಕು. ಸಂತ್ರಸ್ತೆಗೆ ಸಂಪೂರ್ಣ ಬೆಂಬಲ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರ ಕೂಡ ವಿದ್ಯಾರ್ಥಿ ಯುವ ಜನರಲ್ಲಿ ಉನ್ನತ ಆದರ್ಶ ಮೌಲ್ಯಗಳನ್ನು ಬಿತ್ತುವ ನಿಟ್ಟಿನಲ್ಲಿ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕೆಂದು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ತಿಲಕ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಚೈತ್ರ ಅಂತ ಹೇಳಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾ ಸಂಚಾಲಕಿ. ಸ್ನೇಹಿತರೆ, ಇವತ್ತು ಹೇಮಾವತಿ ಪ್ರತಿಮೆ ಮುಂಭಾಗ ನಾವೆಲ್ಲ ವಿದ್ಯಾರ್ಥಿನಿಯ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತಿ ಉದ್ದೇಶ ಏನಂತ ಹೇಳಿದ್ರೆ, ನಿನ್ನೆ ಏನೋ ನಮ್ಮೆಲ್ರಿಗೂ ಗಮನಕ್ಕೆ ಬಂದಿದೆ, ಒಂದು ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿನಿ ಮೇಲೆ ತನ್ನ ಉಪನ್ಯಾಸಕರಿಂದಾನೇ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ. ಅವಳು ಅತ್ಯಾಚಾರ ಆಗಿದೆ. ಅದ್ರ ಜೊತೆಗೇನೆ ಅದನ್ನ ವಿಡಿಯೋ ಮಾಡಿ ಫೋಟೋಸ್ ತಗೊಂಡು ಇವತ್ತು ನಾವು ಅದನ್ನ ಇನ್ನು ಹೊರಗಡೆ ಬಿಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ಏನೋ ಬೆದರಿಕೆ ಒಟ್ಟಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ. ಇದನ್ನ ವಿರೋಧಿಸಿ 2 ಸಾರಿಗೆ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಬಸ್ನಲ್ಲಿದ್ದ ಹಲವು ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಹೋಬಳಿಯ ವೆಂಕಟಹಳ್ಳಿ ಗ್ರಾಮದ ಸಮೀಪ ಘಟನೆ ನಡೆದಿದ್ದು, ಮೂಡಿಗೆರೆಗೆ ತೆರಳುತ್ತಿದ್ದ ಒಂದು ಕೆಎಸ್ಆರ್ಟಿಸಿ ಬಸ್ ಹಾಗೂ ಸಕಲೇಶಪುರಕ್ಕೆ ಬರುತ್ತಿದ್ದ ಮತ್ತೊಂದು ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಅಪಘಾತ ಸಂಭವಿಸಿ 2 ಬಸ್ಗಳಲ್ಲಿದ್ದ ವಿದ್ಯಾರ್ಥಿಗಳು ಸೇರಿ ಹಲವು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು, ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನುಳಿದ ಗಾಯಾಳುಗಳಿಗೆ ಸಕಲೇಶಪುರದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ ಭೇಟಿ ನೀಡಿ ವೈದ್ಯರಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ರೋಟರಿ ಕ್ಲಬ್ ವಿಷನ್ ಆಯೋಜಿಸಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿದ ಶರತ್ ಲೋಹಿತಾಶ್ವ ಅವರನ್ನು ಅಧ್ಯಕ್ಷೆ ಜ್ಯೋತಿ ಶ್ರೀನಿವಾಸ್ ಮತ್ತು ಇತರೆ ಪದಾಧಿಕಾರಿಗಳು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಗವರ್ನರ್ ಮಂಜುನಾಥ್ ಜಯನ್ ಭಾಗವಹಿಸಿದರು. ಚನ್ನರಾಯಪಟ್ಟಣ ರೋಟರಿ ಕ್ಲಬ್ನವರು ವಾಟ್ಸ್ಆಪ್ನಲ್ಲಿ ಬಂದಂತಹ ಸ್ಪೆಷಲ್ ಪರ್ಸನ್ ಬೆಂಗಳೂರಿನ ಗಿರಿಜಾರವರ ವಿಡಿಯೋ ನೋಡಿ ಅವರನ್ನ ಸಂಪರ್ಕಿಸಿ ನಮ್ಮ ಕ್ಲಬ್ ನ್ಯೂ ಟೀಮ್ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ನೀಡುವ ನೆನಪಿನ ಕಾಣಿಕೆ ಈ ಸ್ಪೆಷಲ್ ಪರ್ಸನ್ ಗಿರಿಜಾರವರಿಂದ ರೋಟರಿ ವೀಲ್ ಫ್ರೇಮ್ ಅನ್ನು ಮಾಡಿಸಿ ನೀಡಲಾಯಿತು. ಈ ಬಗ್ಗೆ ತಿಳಿದ ಮುಖ್ಯ ಅತಿಥಿಗಳಾದ ಶರತ್ ಲೋಹಿತಾಶ್ವರ್ ಅವರು ಬಹಳ ಖುಷಿಪಟ್ಟರು. ನಂತರ ಮಾತನಾಡಿದ ಅವರು, ಅನೇಕ ಕಡೆ ನನಗೆ ನೆನಪಿನ ಕಾಣಿಕೆ ಕೊಡ್ತಾರೆ. ಅವುಗಳು 2 ದಿನ ಮನೆಯಲ್ಲಿಟ್ಟು ನಂತರ ಮೂಲೆಗೆ ಸೇರುತ್ತವೆ. ಆದರೆ ಇಂದು ನೀಡಿದ ನೆನಪಿನ ಕಾಣಿಕೆ ಮಾತ್ರ ನಾನು ನನ್ನ ಮನೆಯಲ್ಲಿ ಹಾಲ್ನಲ್ಲಿ ದಿನ ಕಾಣುವ ಹಾಗೆ ಇಡುತ್ತೇನೆ ಎಂದು ತಿಳಿಸಿದರು. ಎಲ್ಲ ಕೈಕಾಲು ಸರಿಯಿದ್ರೂ ನಮಗೆ ಅದಿಲ್ಲ ಇದಿಲ್ಲ ಎಂದು ದೇವರು ನಮಗೆ ಅದೃಷ್ಟವನ್ನೇ ಕೊಟ್ಟಿಲ್ಲ ಹೀಗೆಲ್ಲ ಶಪಿಸುತ್ತೇವೆ. ಆದರೆ ಇಂದು ನೆನಪಿನ ಕಾಣಿಕೆ ಮಾಡಿರುವ ಕಲಾವಿದೆಯ ರಚನೆಯನ್ನ ದಿನ ಇದನ್ನ ನೋಡುತ್ತಿದ್ರೆ ನನಗೆ ಇದು ಸ್ಫೂರ್ತಿ ಎಂದು ಕಾರ್ಯಕ್ರಮಕ್ಕೆ ಬಂದಿದ್ದ ಚೀಫ್ ಗೆಸ್ಟ್ ರಂಗ ಕಲಾವಿದರು ಮತ್ತು ಸಿನಿಮಾ ನಟ ಶರತ್ ಲೋಹಿತಾಶ್ವ ಹೇಳಿದರು. ಇದಕ್ಕೆ ರೋಟರಿ ಕ್ಲಬ್ನ ಎಲ್ಲಾ ಸದಸ್ಯರು ಸಂತಸ ವ್ಯಕ್ತಪಡಿಸಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. This woman has a rare condition where her bones tend to break easily. The disorder is called osteogenesis imperfecta. But did this stop her from pursuing her dreams? No. She makes all these beautiful clay artworks and handmade earrings. So welcome to my series People Worth Knowing episode 3. Meet her mother. She is the biggest support and cheerleader for her. I don't want to depend on my parents. Now I must to take care of them. And this is the story of Girija, a 28-year-old woman from Bengaluru. I'm not going any school or any college, nothing. And watch the TV and English or anything language. I watch the TV and learning that way. In a world where success is often measured by speed, Girija reminds us resilience and creativity are just as powerful. This is for you. Oh, thank you. You see and tell me how does it look. Okay. Don't give up your hopes. Whatever happens to you. This is the story of one of the strongest girls I've ever met. Let's support her in whatever ways we can. And if you liked this series, follow me for more such real stories. ನಮ್ಮ ಒಳಗಿನ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಬೇಕೆಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಠಾಧೀಶ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು.
ಹಾಸನ ತಾಲೂಕಿನ ಕಂದಲಿ ಗ್ರಾಮ ಪಂಚಾಯಿತಿ ಎತ್ತಿನಕಟ್ಟೆ ಗ್ರಾಮದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪಾದಪೂಜೆ ಸ್ವೀಕರಿಸಿ ಮಾತನಾಡಿದ ಸ್ವಾಮೀಜಿ, ನಮ್ಮ ಶಿಸ್ತಿಗೆ ದಿವ್ಯ ನೆಲೆ ಇರುತ್ತದೆ. ಜಗತ್ತಿನಲ್ಲಿ ಯಾವುದು ಶಾಶ್ವತವಾಗಿದೆಯೋ ಶಾಶ್ವತವಾಗಿಲ್ಲವೋ ಅದಕ್ಕೆ ಹೆಚ್ಚು ಮಹತ್ವವಿಲ್ಲ. ಸೂರ್ಯ ಇಲ್ಲದೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ನಾವು ಇಲ್ಲ. ಸೂರ್ಯನ ಬೆಳಕಿನಿಂದಲೇ ದಿನದ ಎಲ್ಲ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ನಮಗೆ ಸೂರ್ಯ ಚಂದ್ರ ಬಂದು ಹೋಗೋದರ ಬಗ್ಗೆ ಗಮನವಿಲ್ಲ. ಯಾವುದು ಬಂದು ಬೇಗ ಹೊರಟು ಹೋಗುತ್ತದೆ ಅದರ ಬಗ್ಗೆ ಗಮನ ಹೆಚ್ಚಿರುತ್ತದೆ. ಅಶಾಶ್ವತತೆ ಕಡೆ ನಮ್ಮ ಮನಸ್ಸು ಭಾವ ಇರುತ್ತದೆ ಎಂದರು. ಶಾಶ್ವತ ಇರುವ ಕಡೆ ಗಮನ ಒಂದೇ ಅಲ್ಲ, ನಮ್ಮ ಭಾವ ಇರಬೇಕು. ಆದರೆ ಇದನ್ನ ಭಾವಿಸುವುದು ಯಾರು? ನಮ್ಮ ಒಳಗಿನ ಮನಸ್ಸು ಶುದ್ಧವಾಗಿಟ್ಟುಕೊಂಡು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಬೇಕೆಂದು ತಿಳಿಸಿದರು. ಜೆಡಿಎಸ್ ಮುಖಂಡ ಮತ್ತು ಕಂದಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ ಮಾತನಾಡಿ, ಗುರುಪೂರ್ಣಿಮೆ ಪ್ರಯುಕ್ತ ನಮ್ಮ ಗ್ರಾಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಠಾಧೀಶರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಆಗಮಿಸಿದ್ದು ಪಾದಪೂಜೆ ಮಾಡಲಾಗಿದೆ. ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಂದು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಚಾತುರ್ಮಾಸದ ಹಿನ್ನೆಲೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಸ್ವಾಮಿಗಳು ಆಗಮಿಸಿರುವುದಕ್ಕೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಗ್ರಾಮದ ಎಲ್ಲರಿಗೂ ಅನ್ನಸಂತರ್ಪಣೆ ನೆರವೇರಿಸಲಾಗಿದೆ. ಸ್ವಾಮೀಜಿಗಳ ಆಗಮನದಿಂದ ನಮ್ಮ ಗ್ರಾಮದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಂದಲಿ ಗ್ರಾಮ ಪಂಚಾಯಿತಿ ಎತ್ತಿನಕಟ್ಟೆ ಗ್ರಾಮಸ್ಥರು, ಕಂದಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ, ಕೃಷಿಪತ್ತಿನ ಸ್ವಸಹಾಯ ಸಂಘ ತಣ್ಣೀರುಹಳ್ಳ ಅಧ್ಯಕ್ಷ, ಎಬಿಜೆ ಗ್ರೂಪ್ಸ್ ಮಾಲೀಕರು ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಗ್ರಾಮದಲ್ಲಿ ಗುರುಪೌರ್ಣಿಮೆಯ ಮುಂದುವರಿದ ಭಾಗವಾಗಿ 2ನೇ ದಿನದ ನಂತರದಲ್ಲಿ ನಡೀತಾ ಇರತಕ್ಕಂಥ ಪವಿತ್ರ ಸತ್ಸಂಗದ ಈ ಗಳಿಗೆಯಲ್ಲಿ ಕ್ಷೇತ್ರಾಧಿದೇವತೆ ಕಾಲಭೈರವೇಶ್ವರ ಸ್ವಾಮಿಯ ಸ್ಮರಣೆಯನ್ನು ಮಾಡಿ ನಿಮ್ಮೆಲ್ಲರ ಆರಾಧ್ಯ ದೈವ ಯುವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಹಾಸನ ಮತ್ತು ಕೊಡಗು ಜಿಲ್ಲೆಯ ಒಟ್ಟು ಸೇವಾ ಕೈಂಕರ್ಯವನ್ನು ಧಾರ್ಮಿಕ ಆಧ್ಯಾತ್ಮಿಕ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಈಗ ತಾನೇ ಸ್ವಾಮಿಗಳು ಹಾಡಿದರು. ಅವರು ಕೂಡ ನಿಮ್ಮ ಗುರುಪೀಠದ ಪರಂಪರೆಯ ಒಂದು ಭಾಗವೇ. ಒಳ್ಳೆ ಹಾಡನ್ನು ಹೇಳಿದ್ರಲ್ವಾ, ಚೆನ್ನಾಗಿ ಹಾಡಿದರು. ಅಷ್ಟೇ ಎತ್ತರದಲ್ಲಿ ಹಾಡೋದು ನಮಗೆ ಕಷ್ಟ. ಯಾಕಂದ್ರೆ ಅಷ್ಟು ಜೋರಾಗಿ ಹಾಡಿದ್ರು ಸ್ವಾಮಿಗಳಾಗಿ ಹಿಂಗೆ ಸಣ್ಣ ಮಾತನಾಡ್ತಾರೆ ಅಂತ ಕೇಳಕ್ಕೆ ಹೋಗ್ಬಿಡಿ. ಅವರು ಕೈಲಾಸನಾಥ ಸ್ವಾಮಿಗಳು ಅಂತ. ಓಕೆ, ನನ್ನ ಹಿಂದೆ ಶಿವಪುತ್ರನಾಥ ಸ್ವಾಮಿಗಳ ಉಪಸ್ಥಿತಿಯೂ ಇದೆ ಮತ್ತು ನಮ್ಮೆಲ್ಲರ ಪ್ರೀತಿಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಪ್ರೀತಿಯ ರಘು ಕೊಡ್ತಿದ್ದಾರೆ. ನಾವೆಲ್ಲ ಇಲ್ಲಿಗೆ ಬರಲಿಕ್ಕೆ ನೀವೆಲ್ಲರೂ ಕೂಡ ಕಾರಣನೇ. ಆದರೆ ನಿಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ನಿಮ್ಮ ಧ್ವನಿಗೆ ಶಕ್ತಿಯಾಗಿ ನಮ್ಮನ್ನಿಲ್ಲಿಗೆ ಕರೆತರಲಿಕ್ಕೆ ಬರಲಿಕ್ಕೆ ಮೂಲ ಕಾರಣಕರ್ತರಾದಂಥವರು ನಮ್ಮ ಬಾಲಕೃಷ್ಣ ಅವರು. ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡರು ಕೂಡ ನಾವು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಅವರ ಸ್ವಾಮಿಗಳ ಕೃಪಾದರ್ಶನದೊಂದಿಗೆ ಹಾಗೂ ಶ್ರೀ ನಿರ್ಮಲಾನಂದ ಸ್ವಾಮಿಗಳು ಆಗಮಿಸಿದ್ದು ಹಾಗೂ ನಮ್ಮ ಹಾಸನ ಶಾಖಾ ಮಠದ ಶಂಭುನಾಥ ಮಹಾಸ್ವಾಮಿಗಳು ಆಗಮಿಸಿದ್ದು, ಗುರುಪೂರ್ಣಿಮೆ ಪ್ರಯುಕ್ತ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದು. ಮನೆಯಲ್ಲಿ ಪಾದಪೂಜೆಯನ್ನು ಇಟ್ಕೊಂಡಿದ್ವಿ. ಅವರು ಗ್ರಾಮಕ್ಕೆ ಒಳ್ಳೆಯ ಸೂಚನೆ ಸಲಹೆಯನ್ನು ಕೊಟ್ಟು ಗ್ರಾಮದ ಎಲ್ಲ ಜನಗಳಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ನಮ್ಮ ಮನೆಯಲ್ಲಿ ಇವತ್ತು ಅವರ ಪಾದಪೂಜೆ ಇಟ್ಕೊಂಡಿದ್ವಿ. ಅವ್ರು ಬಂದು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ. ನಾವು ಮಠಕ್ಕೆ ಯಾವಾಗಲೂ ನಾವು ಮಠಕ್ಕೋಸ್ಕರ ಸಂಸಲ್ಲಿ ನಾವು ಯಾವಾಗಲೂ ಸದಾ ಸೇವಾರ್ಥ ಇದು ಮಾಡ್ತೀವಿ. ಅವರಿಗೆ ಇಲ್ಲಿ ಬಂದಿರೋದು ಅವರಿಗೆ ತುಂಬ ಎಲ್ಲ ಸ್ವಾಮಿಗಳು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ತುಂಬ ಸೇರಿದರು. ಅವರೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದಾಗ ಮಾತ್ರ ಆ ಸಂಘಗಳು ಬೆಳೆಯಲು ಸಾಧ್ಯ ಎಂದು ಕರ್ನಾಟಕ ರಾಜ್ಯ ಪತ್ರಕರ್ತರ ಕಾರ್ಯನಿರತ ಸಂಘದ ಸದಸ್ಯ HB ಮದರಗೌಡ ತಿಳಿಸಿದರು.
ಬೇಲೂರು ಪತ್ರಕರ್ತರ ಭವನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ದಿನಪತ್ರಿಕೆ ಹಿರಿಯ ಪತ್ರಕರ್ತ ತೋಚ ಅನಂತ ಸುಬ್ಬರಾಯರ 72ರ ಸಂಭ್ರಮದಲ್ಲಿ ಪಾಲ್ಗೊಂಡು ಪತ್ರಿಕೆ ಹಂಚೋ ವಿತರಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಇಂದು ರಾಜ್ಯದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇಷ್ಟು ಗಟ್ಟಿಯಾಗಿರಲು ಕಾರಣ ಈ ಹಿಂದೆ ಸಂಘದ ಹಿರಿಯರ ಮಾರ್ಗದರ್ಶನ ಕಾರಣವಾಗಿದೆ. ಹಲವಾರು ಹಿರಿಯರು ಸಂಘದ ಸಂಘಟನೆಯನ್ನ ಗಟ್ಟಿಗೊಳಿಸುವ ಮೂಲಕ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ. ಅವರಂತೆ ಈಗಿರುವ ಪತ್ರಕರ್ತರು ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೇ ಹೊರತು ತಮ್ಮ ಸ್ವಾರ್ಥಕ್ಕೆ ಸಂಘ ಬಲಿಕೊಡಬಾರದು ಎಂದರು. ಹಿಂದೆ ಮಾಧ್ಯಮ ಎನ್ನುವುದು ಸಂಕಷ್ಟದಲ್ಲಿದ್ದವರಿಗೆ ಹಾಗೂ ನ್ಯಾಯ ನೀತಿ ಧರ್ಮಕ್ಕೆ ಅಡಿಪಾಯವಾಗಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಅದು ಪತ್ರಿಕೋದ್ಯಮವಾಗಿ ಉದ್ಯಮ ರೀತಿಯಲ್ಲಿ ಬೆಳೆಯುತ್ತಿದೆ. ಜಿಲ್ಲೆಯಲ್ಲಿ ಹಲವಾರು ಪತ್ರಿಕೆಗಳಿದ್ರೂ ಸಹ ಮಾರ್ಗಪ್ರಭಾ ಪತ್ರಿಕೆ ಸುಮಾರು 40 ವರ್ಷಗಳಿಂದ ನನ್ನನ್ನು ಸಹ ಸೇರಿದಂತೆ ಹಲವಾರು ಜನರಿಗೆ ಪತ್ರಿಕಾ ರಂಗ ಗುರುತಿಸುವ ಕೆಲಸ ಮಾಡಿದೆ. ಪತ್ರಿಕೆಗಳು ಹುಟ್ಟುವುದು ಸುಲಭ, ಅವು ಬೆಳೆಯುವುದು ತುಂಬಾ ಕಷ್ಟಕರ. ಆದರೂ ಜಿಲ್ಲೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯಲು ನನ್ನ ಗುರುಗಳಾದ ಸುಬ್ಬರಾಯರ ಆತ್ಮಬಲವೇ ಸಾಕ್ಷಿ. ಈಗಾಗಲೇ ಅವರು 72ರ ವಸಂತದಲ್ಲಿದ್ದರೂ ಸಹ ಸಂಘದ ಬಲವರ್ಧನೆಗೆ ಅವರ ಆಲೋಚನೆಗಳು ಇಂದಿಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ. ಮುಂದಿನ ದಿನದಲ್ಲಿ ಅವರ ಪುತ್ರರು ಇದನ್ನು ಬೆಳೆಸಿಕೊಂಡು ಹೋಗಲಿ ಎಂದು ಹಾರೈಸಿದರು. ತಾಲೂಕು ಪತ್ರಕರ್ತರ ಸಂಘದಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪುರಸ್ಕೃತ ತೋಚ ಅನಂತ ಸುಬ್ಬರಾಯರು, ಈ ಹಿಂದೆ ಇದ್ದ ಪತ್ರಕರ್ತರಿಗೂ ಈಗಿನ ಪತ್ರಕರ್ತರಿಗೂ ಅಜಗಜಾಂತರ ವ್ಯತ್ಯಾಸವಿದ್ದು, ಪತ್ರಿಕೆಗಳು ಎಂದಿಗೂ ಸಹ ತಮ್ಮ ನೈಜತೆ ಕಳೆದುಕೊಳ್ಳುವುದಿಲ್ಲ. ಒಬ್ಬ ಪತ್ರಕರ್ತನಾದವನಿಗೆ ಪ್ರಾಮಾಣಿಕತೆ, ನಿಷ್ಠೆ ಇರಬೇಕು. ಅದನ್ನು ಎಂದಿಗೂ ಕಳೆದುಕೊಳ್ಳಬಾರದು ಎಂದರು. ಈ ವೇಳೆ ಪತ್ರಿಕೆ ಹಂಚುವ ವಿದ್ಯಾರ್ಥಿಗಳಿಗೆ ಮತ್ತು ಪತ್ರಿಕೆಯಲ್ಲಿ ದುಡಿದಂತವರಿಗೆ ತೋಚಾ ಕುಟುಂಬ ವರ್ಗದವರಿಂದ ಅಭಿನಂದಿಸಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷ ರಘುನಾಥ್, ಕಾರ್ಯದರ್ಶಿ ಬಿಬಿ ಶಿವರಾಜ್, ಸಂಘದ ಮಾಜಿ ಅಧ್ಯಕ್ಷ ಮಾಶಿವಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಅನಂತು, ತಾರಾನಾಥ್, ರಾಘವೇಂದ್ರ ಹೊಳ್ಳ, ಹೆಬ್ಬಾಳು ಹಾಲಪ್ಪ, ಮಂಜುನಾಥ ಶೆಟ್ಟಿ, ಶ್ರೀನಿಧಿ, ಮಾಜಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕಲಾವಿದ ಚಂದನ್ ಅವರಿಂದ ಸುಮಧುರ ಗಾಯನ ಏರ್ಪಡಿಸಲಾಗಿತ್ತು. HCN ನ್ಯೂಸ್, ಬೇಲೂರು. ದಿವಂಗತ ಕೇಶವ ಎಸ್ ಅವರು ಸಂಪಾದಕರಾಗಿ, ನಾನು ಪ್ರಧಾನ ಸಂಪಾದಕರಾಗಿ ಕೃಷ್ಣಾ ಪ್ರಸಾದ್ ಒಂದು ಪೇಜ್ಗೆ 50 ರೂಪಾಯಿ ಕೊಟ್ಟು ಪ್ರಿಂಟ್ ಮಾಡಿಸ್ತಿದ್ದು. ನಂತರ ಅದನ್ನು ದಿನಪತ್ರಿಕೆ ಮಾಡ್ತಕ್ಕಂಥ ಮನಸ್ಸಾಯಿತು. ಕೇಶವ ಎಸ್ ಅವರು ಮಂಗಳೂರಿಗೆ ಟ್ರಾನ್ಸ್ಫರ್ ಆಗೋದ್ರು. ಆಮೇಲೆ ಮೊದಲು ಗಂಗಯ್ಯ ಹೆಗ್ಡೆಯವರು, HK ಕುಮಾರಸ್ವಾಮಿ ಮತ್ತು ವಾರಪತ್ರಿಕೆಯ ವೈಕುಂಠರಾಜರವರ ಪತ್ರಿಕೆ ಬಿಡುಗಡೆ ಇಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂಥವರು ಸಬ್ ಇನ್ಸ್ಪೆಕ್ಟರ್ ಕೂಡ ಸ್ವಾಭಿಮಾನಕ್ಕೆ ಅಡ್ಡಿ ಆಗದ ಹಾಗೆ, ಎಲ್ಲೂ ಕೂಡ ಯಾರೋ ಒಂದು ಕೈ ಒಡ್ಡದ ಹಾಗೆ ಪತ್ರಿಕೋದ್ಯಮ ಮಾಡೋದಿದ್ರೆ ಬಹಳ ಕಷ್ಟ. ಅಂತಹ ಪತ್ರಿಕೋದ್ಯಮವನ್ನು ಮಾಡಿಕೊಂಡು ಬಂದಂತ ತೋರ್ಕೊಳ್ತಾರೆ ನಮ್ಮ ಸುಬ್ರಾಯರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಳೆ ಪತ್ರಿಕೆಗಳಿಲ್ಲ, ಎಲ್ಲ ಸೇಲ್ ಆಗಿಬಿಟ್ಟಿದೆ. ಯಾವ ಪತ್ರಿಕೆ ಉಳ್ಕೊಂಡಿಲ್ಲ. ನೋಡಿದ್ದೀವಿ, ಎಲ್ಲರೂ ಮಕ್ಕಳು ಪತ್ರಿಕೆ ಮಾಡಿಬಿಟ್ರು. ನಿಧಿ ಅದನ್ನು ಉಳಿಸ್ಕೊಂಡು ಹೋಗಿ ನಡ್ಕೊಂಡು ಹೋಗ್ತಿದ್ರಿ. ನಿಧಿಗೆ ಮತ್ತೆ ವಸ್ತುವಿಗೆ ನಾನು ಅಭಿನಂದನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ MG ರಸ್ತೆ ಬಳಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಆರೋಗ್ಯಕರ ಹೃದಯಕ್ಕಾಗಿ ಯೋಗ ಶಿಬಿರ ಆಯೋಜಿಸಲಾಗಿತ್ತು. ಭಾನುವಾರದಂದು ಗುರು ಪೂರ್ಣಿಮಾ ಕಾರ್ಯಕ್ರಮದ ನಿಮಿತ್ತ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆಶಿತ್ ರವರು ಹೃದಯ ಆರೋಗ್ಯಕ್ಕೆ ಪೂರಕವಾಗಿರುವ ಯೋಗದ ಮಹತ್ವದ ಬಗ್ಗೆ ತಿಳಿಸಿದರು. ಮನುಷ್ಯನಿಗೆ ಯೋಗ ಎಂಬುದು ಮುಖ್ಯ. ಯೋಗದಲ್ಲಿ ಧ್ಯಾನ, ಪ್ರಾಣಾಯಾಮ, ಆಸನವಿದ್ದು ಈ 3 ಯೋಗವು ಪ್ರಮುಖ. ಜೀವಕ್ಕೆ ಅಪಾಯ ಬಂದಾಗ ದೇಹದಲ್ಲಿ ವ್ಯತ್ಯಾಸವಾಗುತ್ತದೆ. ದೇಹವನ್ನ ಸಮತೋಲನದಲ್ಲಿ ಇಟ್ಟುಕೊಂಡಿದ್ರೆ ಯಾವುದೇ ಭಯವಿರುವುದಿಲ್ಲ. ಬಿಪಿ ಮತ್ತು ಶುಗರ್ ಸಮತೋಲನ ಕಾಪಾಡಬೇಕು. ಅದಕ್ಕಾಗಿ ಸಮತೋಲನ ಆಹಾರ ಸೇವನೆ ಮಾಡಬೇಕು ಎಂದರು. ಶುಗರ್, ಬಿಪಿ ಬಗ್ಗೆ ಗಮನ ನೀಡಿದ್ರೆ ಹಾರ್ಟ್ ಅಟ್ಯಾಕ್ ಕಡಿಮೆಯಾಗುತ್ತದೆ. ಯೋಗದಲ್ಲಿ ಧ್ಯಾನ, ಪ್ರಾಣಾಯಾಮ, ಆಸನ 3 ಮೈಗೂಡಿಸಿಕೊಳ್ಳೋದ್ರಿಂದ ಶುಗರ್, ರಕ್ತದ ಒತ್ತಡ ಮತ್ತು ಹೃದಯ ಸಂಬಂಧಿತ ಕಾಯಿಲೆ ಬರುವುದು ಕಡಿಮೆಯಾಗುತ್ತದೆ. ಜೀವನ ಶೈಲಿ, ತಿನ್ನುವ ಆಹಾರ, ಮನಸ್ಥಿತಿ ಇದು ಯಾವಾಗ ಚೆನ್ನಾಗಿರುತ್ತದೆಯೋ ಆಗ ಮಾತ್ರ ಹೃದಯಾಘಾತ ಬರುವುದು ಕಡಿಮೆಯಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಸೈಕಲ್ ಚಾಲನೆ, ವಾಕ್ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಯಜ್ಞ ಪ್ರಭಾರಿ ಹರಿಹರಪುರ ಶ್ರೀಧರ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಶೇಷಪ್ಪ, ರಾಜ್ಯ ಯುವ ಪ್ರಭಾರಿ ಸುರೇಶ್ ಪ್ರಜಾಪತಿ, ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ MV ಗಿರೀಶ್, ಭರತ್ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಕೇಶವಮೂರ್ತಿ, ಯುವ ಭಾರತ್ ಜಿಲ್ಲಾ ಪ್ರಭಾರಿ ದೊರೆಸ್ವಾಮಿ, ಮಹಿಳಾ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಅನೇಕರು ಹೇಳಿಬಿಡ್ತಾರೆ, ಅಕ್ಷರ ಮಾತ್ರ ಕಲಿಸಿದಾತ ಗುರು ಅಂಥೇಳಿ. ಒಂದು ಅಕ್ಷರ ಹೇಳ್ಕೊಡ್ಲಪ್ಪ, ಅವನು ನನಗೆ ಗುರು. ಅದರ್ಥ ಆಗಲ್ಲ. ಅಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ನಾಶ ಆಗದೇ ಇರೋದು. ನಾಶ ಆಗದೇ ಇರುವಂಥ ಒಂದು ವಿಚಾರವನ್ನು ಯಾರು ನನಗೆ ತಿಳಿಸ್ಕೊಡ್ತಾನೆ ಅವರು ಗುರು ಅಂತೇಳಿ. ಅದೇನದು?
ನಾವೆಲ್ಲರೂ ಕೂಡ ನಾಶ ಆಗುತ್ತಾರೆ, ಈ ಪ್ರಕೃತಿಯೆಲ್ಲ ನಾಶ ಆಗುತ್ತದೆ. ಆದರೆ ನಾಶ ಆಗದಿರೋದು ಯಾವುದು? ಅದು ಈ ಪರಮಾತ್ಮ. ಯಾರು ಈ ಭಗವಂತನ ನಮ್ಮೆಲ್ಲ ಮೀರಿದ ಒಂದು ಶಕ್ತಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾನೆ, ಅವನು ನಿಜವಾದ ಗುರು. ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗೇಗೋ ಹೋಗ್ತಾ ಇರುತ್ತೆ. ನಮ್ಮ ಪರಮ ಪೂಜನೀಯ ಬಾಬಾ ರಾಮದೇವಜಿ ಈ ಪತಂಜಲಿ ಸಂಘಟನೆಯನ್ನು ಆರಂಭ ಮಾಡಬೇಕಾದ್ರೆ 2 ವಿಚಾರಗಳು ಅವರ ಮನಸ್ಸಲ್ಲಿ ಬಹಳ, ಈ ದೇಶವನ್ನು ಅಧ್ಯಯನ ಮಾಡಿದ ಮೇಲೆ ಬಹಳ ಜಾಸ್ತಿ ಅವರನ್ನು ಕಾಡ್ತಾ ಇತ್ತು. ಅದೇನು 2 ಕಾಡ್ತಾ ಇದ್ದಾರೆ ನಮಗೆ? ಅದು ಏನದು 2? ಒಂದು ಅಜ್ಞಾನ, ಇನ್ನೊಂದು ಆಲಸ್ಯ. ಕಾಯಿಲೆಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೂ ಎವಿಡೆನ್ಸ್ ಇರೋದು ಏನೇನಪ್ಪ? ಸೊ ಒಂದು 20ರಿಂದ 30 ರಿಸರ್ಚ್ ನಡೆದಿದೆ ಥ್ರೂ ಔಟ್ ದ ವರ್ಲ್ಡ್ ಇದ್ರ ಬಗ್ಗೆ. ಒಂದು 15ರಿಂದ 17,000 ಜನದ್ದು ಏನು ನಾವು ಯೋಗ ಮತ್ತು ಪ್ರಾಣಾಯಾಮದ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಏನು ನಾವು ಸ್ಟಡಿ ಮಾಡಿದ್ವಿ, ಇದರದ್ದು ಏನು ಇನ್ಫರೆನ್ಸ್ ಅಂತ ಹೇಳಿದ್ರೆ, ಮೆಕ್ಯಾನಿಸಮ್ ಮತ್ತು ಇನ್ಫರೆನ್ಸ್ ಏನಾಗುತ್ತೆ ಯೋಗ ಮಾಡಿದಾಗ. ಸೊ ಬೇಸಿಕಲಿ ಯೋಗ ಅಂದ್ರೆ ಏನು? ಯೋಗನಲ್ಲಿ 3 ಕಾಂಪೊನೆಂಟ್. ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರ್ಬೋದು, ಇದ್ರ ಬಗ್ಗೆ ಅವ್ರ ವಿಷಯ ತಿಳಿಸಿರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಯೋಗನಲ್ಲಿ ಏನಿದೆ, ಧ್ಯಾನ ಇದೆ, ಇನ್ನೊಂದು ಪ್ರಾಣಾಯಾಮ ಇದೆ, ಇನ್ನೊಂದು ಆಸನ ಇದೆ. ಧ್ಯಾನ ಏನು? ನಾವು ಮೆಡಿಟೇಷನ್ ಮಾಡುವಂಥದ್ದು. ಈಗ ನೀವು ಏನಂದ್ರೆ ಅಗ್ನಿ ಹೋತ್ರ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದ್ರ ಬಗ್ಗೆ ಮೆಡಿಟೇಷನ್ ಏನು ಮಾಡಿದ್ರಿ, ಪಕ್ಕದ ನಿಮ್ಮ ಸರೌಂಡಿಂಗ್ಸ್ ಬಗ್ಗೆ ಏನು ಒಂಚೂರು ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೇಳಿದ್ರು, ಅದನ್ನ ನೀವು ಉಸಿರಾಡೋದನ್ನ ಏನು ನೋಡಕ್ಕೆ ಹೇಳಿದ್ರು, ಅದ್ರ ಬಗ್ಗೆ ಏನು ಗಮನ ಹರಿಸಕ್ಕೆ ಹೇಳಿದ್ರು, ಇದೆಲ್ಲ ಮೆಡಿಟೇಷನ್ ಬೇಸಿಕಲಿ. ಧ್ಯಾನ ದೇವ್ರ ಬಗ್ಗೆ ಧ್ಯಾನ ಮಾಡೋದಿರ್ಬೋದು, ನಾಮಸ್ಮರಣೆ ಮಾಡೋದಿರ್ಬೋದು, ಅಥವಾ ನೀವು ಕ್ಲಿಯರ್ ಕೇಳಿದ್ರೆ ಮೆಡಿಟೇಷನ್ ಬಗ್ಗೆ ಯೋಚನೆ ಅಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮೆಡಿಟೇಷನ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲದು ಧ್ಯಾನ ಆಗುತ್ತೆ. ಎರಡನೇದು ನಿಮ್ದು ಬ್ರೀದಿಂಗ್ ಎಕ್ಸಸೈಸ್. ಯಾವ ಥರ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಸಂಗಮೇಶ್ವರ ಬಡಾವಣೆಯ ಹಿರಿಯ ನಾಗರಿಕರ ಗ್ರಂಥಾಲಯದಲ್ಲಿ ಹೊಸ ಶಾಖೆ ಆರಂಭಗೊಂಡಿದ್ದು, ಶಾಖೆ ವತಿಯಿಂದ ನಡೆದ ಮಾತೃಧ್ಯಾನ, ಮಾತೃಪೂಜನ ಮತ್ತು ಮಾತೃಭೋಜನ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ 5 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಸಂಜೆ 6 ಗಂಟೆಗೆ ಸಾಮೂಹಿಕವಾಗಿ ಅಗ್ನಿಹೋತ್ರ ನಡೆಸಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಹೇಮಾವತಿ ವಲಯ ಸಂಚಾಲಕಿ ಶೋಭಾ ಯೋಗರಾಜ್ ಮಾತೃಧ್ಯಾನ ಮತ್ತು ಮಾತೃಭೋಜನ ಕುರಿತಂತೆ ಉಪನ್ಯಾಸದ ಮೂಲಕ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಅಕ್ಕಂದಿರು ಸೀರೆ ಧರಿಸಿ ಮುಡಿಕಟ್ಟಿ ಕೆಂಪು ಮತ್ತು ಹಸಿರು ಬಳೆಗಳನ್ನು ಧರಿಸಿದ್ರೆ, ಇತ್ತ ಅಣ್ಣಂದಿರು ಬಿಳಿ ಶರ್ಟ್ ಹಾಗೂ ಬಿಳಿ ಪಂಚೆ ಧರಿಸಿದ್ದು ಸಂಸ್ಕಾರಕ್ಕೆ ಸಾಕ್ಷಿಯಾದರು. ಮಾತೃಭೋಜನದಲ್ಲಿ ಅನ್ನಪೂರ್ಣೇಶ್ವರಿ ಮಂತ್ರದೊಂದಿಗೆ ತಾಯಂದಿರು ಮನೆಗಳಿಂದ ತಂದಿದ್ದ ತರಹೇವಾರಿ ತಿನಿಸುಗಳನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವರಿಗೆ ತಾವೇ ಕೈತುತ್ತು ನೀಡುವ ಮೂಲಕ ಮಾತೃಭೋಜನದ ಸವಿಯನ್ನ ಉಣಬಡಿಸಿದ್ರು. ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಪ್ರಾಂಶುಪಾಲ ಚಂದ್ರಕಾಂತ್ ಪಡೇಸೂರು, ನಗರಸಭೆ ಸದಸ್ಯರಾದ ಅಶ್ವಿನಿ ಮಹೇಶ್, ಸಮಿತಿ ಪ್ರಮುಖರಾದ ನೀಲಕಂಠಣ್ಣ, ಹಾಸನ ನಗರದಲ್ಲಿ ನಿತ್ಯ ಅಭ್ಯಾಸದಲ್ಲಿರುವ 12 ಶಾಖೆಯ ಯೋಗ ಶಿಕ್ಷಕರು, ಯೋಗ ಬಂಧುಗಳು, ಶಿಬಿರಾರ್ಥಿಗಳು ಮತ್ತು ಸಾರ್ವಜನಿಕರು ಸೇರಿ 150ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿ ಹುಟ್ಟುಹಬ್ಬವನ್ನು ಕಚೇರಿ ಸಮೇತಲೇ ಆಚರಿಸಿದ್ದು, ಇದುವರೆಗೂ ಈ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ಕಾನೂನು ಕ್ರಮ ಜರುಗಿಸಿ ಅಮಾನತು ಮಾಡದಿರುವ ಕಾರಣ ಮುಂದೆ ವಿವಿಧ ಸಂಘಟನೆ ಒಗ್ಗೂಡಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ BS ದರ್ಶನ್ ಎಚ್ಚರಿಸಿದರು.
ಹಾಸನದಲ್ಲಿ ಮಾತನಾಡಿ 2025 ಜುಲೈ 11ರಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಸಕಲೇಶಪುರ ಎಆರ್ಟಿಒ ಕಚೇರಿಯಲ್ಲಿ ಅಲ್ಲಿಯ ದಲ್ಲಾಳಿಯ ಹುಟ್ಟುಹಬ್ಬವನ್ನ ಅಲ್ಲಿಯ ಅಧಿಕಾರಿಯಾದ ಮಧುರ ಹಾಗೂ ಕಚೇರಿ ಸಿಬ್ಬಂದಿಗಳು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಅಂದರೆ ಹಾರ ತುರಾಯಿ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಮೂಲಕ ಆಚರಿಸಿದ್ದಾರೆ ಎಂದರು. ಈ ಒಂದು ಕಾರ್ಯದಿಂದ ಆ ದಿನ ಆರ್ಟಿಒ ಕಚೇರಿಗೆ ಕೆಲಸಗಳಿಗೆಂದು ಬಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು, ಸರ್ಕಾರಿ ಕಚೇರಿಯ ಸರ್ಕಾರಿ ಕರ್ತವ್ಯದ ಸಮಯದಲ್ಲಿ ಸರ್ಕಾರಿ ಸಮಯವನ್ನ ಮತ್ತು ಕೆಲಸವನ್ನು ದುರುಪಯೋಗಪಡಿಸಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಲೆನಾಡು ರಕ್ಷಣಾ ಸೇನೆ ಹಲವಾರು ಬಾರಿ ಒತ್ತಾಯಿಸಿದ್ದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿ ಸಲ್ಲಿಸಿದ್ದು, ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದರು. ಈ ಎಲ್ಲ ಬೇಡಿಕೆಗಳನ್ನು ನೋಡುತ್ತಿದ್ದಲ್ಲಿ ಅವರ ಮೇಲಾಧಿಕಾರಿಗಳ ಕುಮ್ಮಕ್ಕು ಸಹ ಇರುವ ಬಗ್ಗೆ ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದು, ಹಾಗೆ ಇದೇ ಅಧಿಕಾರಿ ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದು, ಅದರಲ್ಲಿ ಆ ವ್ಯಕ್ತಿಯಿಂದ ಕಚೇರಿಗೆ ಬೀಗ ಹಾಗೂ ಗೇಟ್ ಉಡುಗೊರೆ ನೀಡಿದ್ದು, ಆ ಒಂದು ಕಾರಣಕ್ಕೋಸ್ಕರ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದ್ದು ಹಾಗೂ ಸನ್ಮಾನವನ್ನ ಮಾಡಲಾಗಿದೆ ಎಂದು ಅವರೇ ಒಪ್ಪಿಕೊಂಡಿದ್ದು ಮತ್ತು ಯೋಚನೆ ಮಾಡುವಷ್ಟರಲ್ಲಿ ಇದೆಲ್ಲವೂ ಆಗಿ ಹೋಗಿದೆ ಎಂದು ಉಡಾಫೆ ಉತ್ತರ ನೀಡುವ ಮೂಲಕ ಪತ್ರ ಬರೆದಿರುತ್ತಾರೆ ಎಂದು ಆರೋಪಿಸಿದರು. ಇದೆಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದ ಗಮನಕ್ಕೂ ಬಂದಿದ್ದು, ಆದರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕ, ಸಕಲೇಶಪುರ ತಾಲೂಕು ಘಟಕ ಮತ್ತು ಮಲೆನಾಡು ರಕ್ಷಣಾ ಸೇನೆ ರಾಜ್ಯ ಘಟಕ ಎಲ್ಲವೂ ಒಟ್ಟಿಗೆ ಸೇರಿ ಇದೇ ಶುಕ್ರವಾರದಂದು ಸಕಲೇಶಪುರ ತಾಲೂಕು ಕಚೇರಿ ಮುಂಭಾಗದಿಂದ ಸಕಲೇಶಪುರ ಎಆರ್ಟಿಒ ಕಚೇರಿವರೆಗೂ ಬೃಹತ್ ಮೆರವಣಿಗೆಯ ಮೂಲಕ ಬಂದು ಕಚೇರಿ ಮುಂಭಾಗದಲ್ಲಿ ವಿಭಿನ್ನ ರೀತಿ ಕೇಕ್ ಕತ್ತರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದೆಂದು ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇವೆ ಮತ್ತು ಎಲ್ಲಾ ಸಾರ್ವಜನಿಕರು ಹಾಗೂ ಕನ್ನಡಪರ ಜನಪರ ಸಂಘಟನೆಗಳು ಕೈಜೋಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಮಲೆನಾಡು ರಕ್ಷಣಾ ಸೇನೆ ಉಪಾಧ್ಯಕ್ಷ ಎಚ್ಸಿ ನಾಗೇಂದ್ರ, ಜಂಟಿ ಕಾರ್ಯದರ್ಶಿ ಎಚ್ಎಸ್ ಪಾಲಾಕ್ಷ, ಸಂಚಾಲಕ ಶರತ್ ಶೆಟ್ಟಿ, ಸಹ ಸಂಚಾಲಕ ಆನಂದ್ ಹಾಗೂ ಯುವರಾಜ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಸಕಲೇಶಪುರದ ಎಆರ್ಟಿಒ ಕಚೇರಿಯಲ್ಲಿ ಏನು ಆರ್ಟಿಒ ಕಚೇರಿಯ ಅಧಿಕಾರಿ ಮಧುರ ಹಾಗೂ ಸಿಬ್ಬಂದಿ ವರ್ಗದವರು ಅದೇ ಕಚೇರಿಯ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿರ್ತಾರೆ. ಈ ಒಂದು ವಿಚಾರ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ 4-5 ದಿನಗಳಿಂದ ವರದಿಯಾಗುತ್ತಿದ್ದು, ಇದರ ಬಗ್ಗೆ ನಾವು ಇದೇ ಮೊನ್ನೆ 13ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣ ಅವರು ಹಾಸನಕ್ಕೆ ಬಂದಾಗ ಸಹ ಮಲೆನಾಡು ರಕ್ಷಣಾ ಸೇನೆಯಿಂದ ಆ ತರ ಹುಟ್ಟುಹಬ್ಬವನ್ನ ಸರ್ಕಾರಿ ಕಚೇರಿಯೊಳಗೆ ಸರ್ಕಾರಿ ಕೆಲಸದ ಸಮಯದಲ್ಲಿ ಆಚರಿಸಿ ಸಾರ್ವಜನಿಕ ಕೆಲಸಗಳಿಗೆ ಅಡ್ಡಿ ಉಂಟು ಮಾಡಿದ ಎಲ್ಲಾ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ಒಂದು ಮಲೆನಾಡು ರಕ್ಷಣಾ ಸೇನೆ ಕಡೆಯಿಂದ ಉಸ್ತುವಾರಿ ಸಚಿವರಿಗೂ ಸಹ ನಾವು ಒಂದು ಮನವಿಯನ್ನು ಸಲ್ಲಿಸುತ್ತೀವಿ. ಆದಾಗ್ಯೂ ಕೂಡ ಇದುವರೆಗೆ ಯಾವುದೇ ಒಂದು ಜಿಲ್ಲಾಡಳಿತ ಆಗಲಿ, ಸಾರಿಗೆ ಇಲಾಖೆ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ ಯಾವುದೇ ರೀತಿ ಒಂದು ಕ್ರಮ ಆ ಅಧಿಕಾರಿ ಮೇಲೆ ತಗೊಂಡಿರೋದಿಲ್ಲ. ಹಾಗೇನೆ ಆ ಅಧಿಕಾರಿ ಏನು ಆರ್ಟಿಒ ಮಧುರ ಅವರಿದ್ದಾರೆ, ಅವರು ಈಗ ಒಂದು 2 ದಿನಗಳ ಮುಂಚೆ ಜಿಲ್ಲಾ ಮತ್ತು ಅರೇಹಳ್ಳಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೆಬಿ ಪುಟ್ಟರಾಜುರವರು 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಗೀತಾ ಮಂಜಯ್ಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿಯ ಪತ್ತಿನ ಸಹಕಾರ ಸಂಘದಲ್ಲಿ ನೂತನ ಅಧ್ಯಕ್ಷರ ಚುನಾವಣೆ ಜರುಗಿತು. ಒಟ್ಟು 12 ಸದಸ್ಯ ಬಲ ಹೊಂದಿರುವ ಸಹಕಾರ ಸಂಘಕ್ಕೆ ಪತ್ತಿನ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ಕಾಫಿ ಬೆಳೆಗಾರರ ಉಪಾಧ್ಯಕ್ಷ ಕೆಬಿ ಪುಟ್ಟರಾಜು ಹಾಗೂ ಎಸ್ಪಿ ಹರೀಶ್ ಅಧ್ಯಕ್ಷೀಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಕೋರಂ ಕಡಿಮೆ ಇದ್ದ ಕಾರಣ ಎಸ್ಪಿ ಹರೀಶ್ ಚುನಾವಣಾಧಿಕಾರಿಗೆ ಲಿಖಿತ ಮನವಿ ಸಲ್ಲಿಸಿ ನಾಮಪತ್ರವನ್ನು ವಾಪಸ್ ಪಡೆದು 3 ಬೆಂಬಲಿಗರೊಡನೆ ಹಿಂದಿರುಗಿದ್ರು. ಹಾಗಾಗಿ ಚುನಾವಣಾ ಅಖಾಡದಲ್ಲಿ ಕೆಬಿ ಪುಟ್ಟರಾಜು ಒಬ್ಬರೇ ಉಳಿದಿದ್ದರಿಂದ ಅವಿರೋಧ ಆಯ್ಕೆಗೊಂಡು 2ನೇ ಬಾರಿಗೆ ಅಧ್ಯಕ್ಷ ಪಟ್ಟಕ್ಕೇರಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ಗೀತಾ ಮಂಜಯ್ಯ ಹಾಗೂ ಫಾರೂಕ್ ನಾಮಪತ್ರ ಸಲ್ಲಿಸಿದ್ರು. ಇಬ್ಬರು ನಾಮಪತ್ರ ವಾಪಸ್ ತೆಗೆದುಕೊಳ್ಳದ ಪರಿಣಾಮ ಚುನಾವಣೆ ಅನಿವಾರ್ಯವಾಯಿತು. ಗೀತಾ ಮಂಜಯ್ಯ 8 ಮತ ಹಾಗೂ ಫಾರೂಕ್ 1 ಮತ ಗಳಿಸಿ ಪರಾಭವಗೊಂಡಿದ್ದರಿಂದ ಗೀತಾ ಮಂಜಯ್ಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದರು. ಗುರುಮೂರ್ತಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು. ನೂತನ ಅಧ್ಯಕ್ಷ ಕೆಬಿ ಪುಟ್ಟರಾಜು ಮಾತನಾಡಿ, ಈ ಅವಧಿಗೆ ಮತ್ತೊಮ್ಮೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲರ ಸಹಯೋಗದೊಂದಿಗೆ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದರು. ಇದೇ ವೇಳೆ ನಾಗೇಶ್ ಶೆಟ್ಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ, ಭರತ್, ಶ್ರೀನಿವಾಸ್, ಸೋಮಯ್ಯ, ಸಂತೋಷ್, ಗುರಪ್ಪ, ಸಚಿನ್ ರೈ, ಅಶೋಕ್, ದೇವೇಂದ್ರ, ರಂಜನ್, ಮಹೇಶ್ ಶೆಟ್ಟಿ, ಅಣ್ಣಪ್ಪ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಸೊಸೈಟಿಯ ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಹಿರಿಯರು, ನಮ್ಮ ನಿರ್ದೇಶಕ ಮಿತ್ರರು ನನ್ನ ಜೊತೆ ಇದ್ದುಕೊಂಡು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲು ನಾನು ಪ್ರಾಮಾಣಿಕ ಪ್ರಯತ್ನವನ್ನ ನಡೆಸ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಈ ಒಂದು ಸುಸಂದರ್ಭದಲ್ಲಿ ನನಗೆ ಅಭಿನಂದನೆ ಸಲ್ಲಿಸಿದ ನಿಮಗೆಲ್ಲರಿಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ಹೊಸ ಅಧ್ಯಕ್ಷನಾಗಿ ನಿಮಗೆಲ್ಲ ಈ ಒಂದು ಭರವಸೆಯನ್ನ ಕೊಡ್ತೀನಿ. ಹಿಂದೆ ನಮ್ಮ ಸೊಸೈಟಿ
ಕಳೆದ ಬಾರಿಯಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಸಿಗಾಕೊಂಡಿತ್ತು. ಅದನ್ನು ನಾವು ಹಂತ ಹಂತವಾಗಿ ನಮ್ಮ ಎಲ್ಲ ಈ ಒಂದು 5 ವರ್ಷದ ಅವಧಿಯಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆರೆ ಒತ್ತುವರಿ ಮಾಡಿ ಕಾನೂನು ಬಾಹಿರ ದಾಖಲೆ ತಿದ್ದುಪಡಿ, ಪ್ರಭಾವಿ ಪಾಲಾಗುವ ಕೆರೆ ಉಳಿಸುವಂತೆ ಮನವಿ, ನ್ಯಾಯ ಒದಗಿಸಲು ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ದಿನೇ ದಿನೇ ಹೆಚ್ಚುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಉಪನ್ಯಾಸಕರಿಂದ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯ ಎಸಗಿ ಬೆದರಿಕೆ, ಖಂಡಿಸಿ ಕ್ರಮ ಕೈಗೊಳ್ಳಲು ಎಐಡಿಎಸ್ಒ ಪ್ರತಿಭಟನೆ. 2 ಸಾರಿಗೆ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ, ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ, ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜನರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.